ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಂತ ಗೊತ್ತಾ, ಇಲ್ಲಿ ನೋಡ್ತಿದ್ದೀರಲ್ಲ ಈ ಪಾರಿವಾಳ ಈಗ ನಮ್ಮ ಜೊತೆಗಿಲ್ಲ ಗಾಯ್ಸ್. ಏನಾಯ್ತಂದರೆ ಇದರ ವಿಷಯ ನಾನು ಹೇಳ್ತೀನಿ. ಇದು ಈ ಥರ ಗೂಡಲ್ಲಿ ಹಾಕಿಬಿಡೋದು ಬೇಡ ಅಂಥೇಳಿ ನಾವು ಹೊರಗಡೆ ಬಿಡ್ತಿದ್ವಿ ಗಾಯ್ಸ್. ಅದೇನಾಯ್ತಂದರೆ ಇದು ಪಕ್ಕದ ಮನೆಗೆ ಹೋಗಿಬಿಟ್ಟು ಅಲ್ಲಿ ಪಾಟಿ ಮಾಡ್ತಿತ್ತು. ಸೊ ಹಾಗಾಗಿ ಅವರು ಒಂದೆರಡು ಸಲ ನಮಗೆ ಹೇಳಿದರು ಈ ರೀತಿ ಗೂಡಲ್ಲಿ ಹಾಕಿಡಿ ಅಂತ. ಬಟ್ ಗೂಡಲ್ಲಿ ಹಾಕಿಡ್ಲಿಕ್ಕೆ ಆಗೋದಿಲ್ಲ ಗಾಯ್ಸ್, ಯಾಕಂದರೆ ಅದು ಹಾರಾಡುವ ಪಕ್ಷಿ ಅಲ್ಲ, ಹಾರಾಡ್ತಾ ಇದ್ರೇ ಚೆಂದ. ಸೊ ಹಾಗಾಗಿ ನಾವು ಹೊರಗಡೆನೇ ಬಿಡ್ತಿದ್ವಿ. ಹಾಗೆ ನಾವು ಅದು ಕೇರ್ ಮಾಡದಿದ್ದಕ್ಕೆ ಅವರು ಹೋಗಿ ಮುನ್ಸಿಪಾಲ್ಟಿಗೆ ಕಂಪ್ಲೇಂಟ್ ಕೊಟ್ಟೇ ಬಿಟ್ಟಿದ್ದಾರೆ ಅಂತೆ ಗಾಯ್ಸ್. ನನಗೆ ತುಂಬ ಬೇಜಾರಾಯಿತು. ಈ ಥರ ಜನರು ಕೂಡ ಇರ್ತಾರಂತ ನನಗೆ ಗೊತ್ತೇ ಇರಲಿಲ್ಲ. ಸೊ ಹಾಗಾಗಿ ನಾವು ಅದನ್ನೆಲ್ಲ ಶಾಪಿಗೆ ಸೇಲ್ ಮಾಡಿಬಿಟ್ವಿ ಗಾಯ್ಸ್. ತುಂಬ ಬೇಜಾರಾಗ್ತಿದೆ. 7 ಜೋಡಿ ಪಾರಿವಾಳ ಏನಿತ್ತು, ಇರಲಿ ಬಿಡಿ ಅಂತ ಮಾಡೋದು. ಹಾಗೆ ಒಂದು ಕೇರಳ ರೆಸಿಪಿ ಗಾಯ್ಸ್ ಇದು, ಅಂದರೆ ಕುಂಬಳಕಾಯಿ ಮೊಸರು ಸಾರು ಅಂತ ಹೇಳಿ. ಇದನ್ನು ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ನಿಮಗೆ ಫುಲ್ ತರಕಾರಿ ಸಾಂಬಾರು ಈ ಥರ ಮಾಡಿಬಿಟ್ಟು ಬೇಸರಾಗಿದ್ದರೆ ಈ ಥರ ಒಮ್ಮೆ ಟ್ರೈ ಮಾಡಿ. ಇದು ನಾನು ಕುಂಬಳಕಾಯಿ ಬೇಯಿಸಲಿಕ್ಕೆ ಹಲ್ದಿ ಪೌಡರ್ ಹಾಗೂ ಸಾಲ್ಟ್ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕುಕ್ಕರಲ್ಲಿ ಒಂದು 2 ವಿಜಿಲ್ ತೆಗೆಯುವ ಅಂತ ನಾನು ಕ್ಲೋಸ್ ಮಾಡ್ತಿದ್ದೇನೆ. ಹಾಗೆ ಇದಕ್ಕೆ ನೀವು ರುಬ್ಬಲಿಕ್ಕೆ ಏನೆಲ್ಲ ಬೇಕಂದರೆ ಸ್ವಲ್ಪ ತೆಂಗಿನ ತುರಿ ಹಾಗೂ ಒಂದು ಆನಿಯನ್ನು, ಸ್ವಲ್ಪ ನಿಮಗೆ ಕರಿ ಲೀವ್ಸ್, ಹಾಗೂ ಇದಕ್ಕೆ ನಾನು ಗಾಂಧಾರಿ ಮೆಣಸು ಯೂಸ್ ಮಾಡಿದ್ದೇನೆ. ಬೇಕಿದ್ರೆ ನಿಮಗೆ ಗ್ರೀನ್ ಚಿಲ್ಲಿ ಯೂಸ್ ಮಾಡ್ಬೋದು, ಒಂದೆರಡು ಯೂಸ್ ಮಾಡಿದರೆ ಸಾಕು. ಗಾಂಧಾರಿ ಯೂಸ್ ಮಾಡಿದರೆ ಉಂಟಲ್ಲ, ನಿಮಗೆ ಕೇರಳದಲ್ಲಿ ಯಾವ ರೀತಿ ಟೇಸ್ಟ್ ಬರುತ್ತೆ ಅದೇ ರೀತಿ ಸಿಗುತ್ತೆ ಆಯಿತಾ. ಅವರೆಲ್ಲ ಗಾಂಧಾರಿ ಮೆಣಸು ಯೂಸ್ ಮಾಡೋದಲ್ಲ. ಹಾಗಾಗಿ ನೋಡಿ, ಸ್ವಲ್ಪ ನೀರು ಕೂಡ ಹಾಕ್ತಿದ್ದೇನೆ ಗ್ರೈಂಡ್ ಮಾಡಲಿಕ್ಕೆ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ. ಈಗ ನಾನು ಒಂದು ಪಾತ್ರೆ ಇಟ್ಟಿದ್ದೇನೆ, ಅದಕ್ಕೆ ನಾನು ತೆಂಗಿನೆಣ್ಣೆ ಯೂಸ್ ಮಾಡ್ತಿದ್ದೇನೆ. ಈ ಥರನೇ ಮಾಡಿ, ಕೇರಳದಲ್ಲಿ ಮೋಸ್ಟಾಗಿ ಯೂಸ್ ಮಾಡೋದೇ ನಮಗೆ ತೆಂಗಿನೆಣ್ಣೆ. ಹಾಗೆ ಅದಕ್ಕೆ ಸ್ವಲ್ಪ ಮೆಂತೆ, 1 ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಅದು ಫುಲ್ಲು ಸಿಡಿದ ಮೇಲೆ ಅದಕ್ಕೆ ಒಂದು 2 ರೆಡ್ ಚಿಲ್ಲಿ ಹಾಕಿ, ಹಾಗೆ ಸ್ವಲ್ಪ ಜಿಂಜರ್ ಹಾಗೆ ಗಾರ್ಲಿಕ್ ಸಣ್ಣದಾಗಿ ಕಟ್ ಮಾಡಿದ್ದೇನೆ, ಅದನ್ನು ಹಾಕ್ತಿದ್ದೇನೆ. ಇದೆಲ್ಲ ಒಗ್ಗರಣೆಗೆ ಗಾಯ್ಸ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಇದರದ್ದು ಸ್ಮೆಲ್ಲೆಲ್ಲ ಹೋಗಲಿ, ಹಸಿ ವಾಸನೆ ಎಲ್ಲ ಹೋಗುವವರೆಗೂ ಮಿಕ್ಸ್ ಮಾಡಿ ಚೆನ್ನಾಗಿ. ಸ್ವಲ್ಪ ಕರಿ ಲೀವ್ಸ್ ಹಾಕ್ತಿದ್ದೇನೆ. ಈಗ ಇದರ ಹಸಿ ವಾಸನೆ ಎಲ್ಲ ಹೋಗಿದೆ ಗಾಯ್ಸ್. ಇದಕ್ಕೆ ನಾವು ಆನಿಯನ್ ಹಾಕ್ತಿದ್ದೇನೆ. ನಾನು 1 ಆನಿಯನ್ ಈ ಥರ ಕಟ್ ಮಾಡಿ ಹಾಕ್ತಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಒಳ್ಳೆ ಫ್ರೈ ಆಗಬೇಕಂತ ಏನಿಲ್ಲ, ಚೆನ್ನಾಗಿ ಫ್ರೈ ಆಗಲಿ, ಅಂದರೆ ಸ್ವಲ್ಪ ಕಲರ್ ಬಂದರೆ ಸಾಕು. ಇದನ್ನೀಗ ಸ್ವಲ್ಪ ಕ್ಲೋಸ್ ಮಾಡಿಡುವ. ಈಗ ನೋಡಿ ಗಾಯ್ಸ್, ಎಷ್ಟು ಫ್ರೈ ಆಗಿದೆ, ಈಗ ಸಾಕು. ಇದಕ್ಕೆ ನಾವು ಬೇಯಿಸಿದ ಕುಂಬಳಕಾಯಿ ಉಂಟಲ್ಲ, ಅದನ್ನು ಇದಕ್ಕೆ ಆ್ಯಡ್ ಮಾಡಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ನೀರಿನೊಂದಿಗೆ ಹಾಕಿಬಿಡಿ. ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ ಬೇಯಿಸುವಾಗ, ಸ್ವಲ್ಪ ನೀರು ಹಾಕಿದರೆ ಸಾಕು. ಹಾಗೆ ನಾನು ನೀರಿನೊಂದಿಗೆ ಹಾಕಿದ್ದೇನೆ. ಈಗ ನಾವು ಗ್ರೈಂಡ್ ಮಾಡಿದ ಮಸಾಲೆ ಉಂಟಲ್ಲ, ಅದನ್ನು ಇದಕ್ಕೆ ಆ್ಯಡ್ ಮಾಡಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಚೆನ್ನಾಗಿ ಬಾಯ್ಲ್ ಆಗಲಿ ಆಯಿತಾ, ಯಾಕಂದರೆ ನಾವೀಗ ನೆಕ್ಸ್ಟ್ ಕರ್ಡ್ ಹಾಕ್ತೀವಲ್ಲ, ಅದು ಚೆನ್ನಾಗಿ ಬಾಯ್ಲ್ ಆಗಬೇಕಂತಿಲ್ಲ. ಇದು ಬಾಯ್ಲ್ ಆದರೆ ಸಾಕು, ಅದು ಸ್ವಲ್ಪ ಬಿಸಿ ಆದರೆ ಸಾಕು ಕರ್ಡ್ ಹಾಕಿ, ಇಲ್ಲಾಂದರೆ ಅದೊಂಥರ ಆಗುತ್ತೆ. ಅದಕ್ಕಾಗಿ ಇದನ್ನೇ ಸರಿಯಾಗಿ ಬಾಯ್ಲ್ ಮಾಡಿ ಫಸ್ಟಿಗೆ. ಉಪ್ಪೇನಾದರೂ ಬೇಕಿದ್ದರೆ ನೋಡಿಕೊಂಡು ಸೇರಿಸ್ಕೊಳ್ಳಿ. ಈಗ ಇದನ್ನು ಕ್ಲೋಸ್ ಮಾಡಿಡಿ. ಇದು ಚೆನ್ನಾಗಿ ಬಾಯ್ಲ್ ಆಗಲಿ. ನೋಡಿ ಫ್ರೆಂಡ್ಸ್, ಈಗ ಫುಲ್ ಬಾಯ್ಲ್ ಆಗಿದೆ. ಈಗ ನಾನು 2 ಕಪ್ಪಷ್ಟು ಕರ್ಡ್ ಇದಕ್ಕೆ ಹಾಕ್ತಿದ್ದೇನೆ. ಜಾಸ್ತಿ ಹುಳಿ ಇರುವ ಕರ್ಡ್ ತಗೊಳ್ಳಿ, ತುಂಬ ಟೇಸ್ಟ್ ಆಗಿರುತ್ತೆ. ಈಗ ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಡಿ, ಜಾಸ್ತಿ ಫಾಸ್ಟ್ ಮಾಡೋಕ್ಕೆ ಹೋಗಬೇಡಿ. ಉಪ್ಪು ಸ್ವಲ್ಪ ಕಮ್ಮಿದೆ, ಸೊ ಹಾಗಾಗಿ ನಾನು ಈಗ ನೋಡಿಕೊಂಡು ಹಾಕಿದ್ದೇನೆ. ಈಗ ನೋಡಿ, ನಮ್ಮ ಕುಂಬಳಕಾಯಿ ಮೊಸರು ಕರಿ ಸೂಪರ್ ಟೇಸ್ಟಿಯಾಗಿ ರೆಡಿಯಾಗಿದೆ.
ಇದನ್ನು ಅನ್ನದೊಂದಿಗೆ ಮಿಕ್ಸ್ ಮಾಡಿ ತಿಂದರೆ ಎಷ್ಟು ಅನ್ನ ಬೇಕಾದರೂ ಊಟ ಮಾಡ್ಬೋದು. ಹಾಗೆ ನನ್ನ ಈ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.